ಸುಮಲತಾ ನಡೆ ಇನ್ನೂ ನಿಗೂಢವಾಗಿದೆ. ಇನ್ನೂ ಕೂಡ ಅವರು ಇವತ್ತು ಇಲ್ಲಿ ತನಕ ಕರೆ ಮಾಡಲಿಲ್ಲ. ಯಾವಾಗ ಅಲ್ಲಿ HDK ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಮುನಿಸ್ಕೊಂಡಿದ್ರು. ಯಾಕಂದರೆ BJPಯೇ ಅಲ್ಲಿ ಕಣಕ್ಕಿಳಿಯುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಸ್ವತಃ ನರೇಂದ್ರ ಮೋದಿ ಅವರು ಮತ್ತು ನರೇಂದ್ರ ಮೋದಿ ಅವರೇ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ ಅಂತೇಳಿ ಅಮಿತ್ ಶಾ ಅವರಿಗೆ ಹೇಳಿದರು ಅನ್ನುವಂಥ ಮಾತನ್ನು ಸಂಸದೆ ಸುಮಲತಾ ಅವರು ಹೇಳಿದ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಸಿಗುತ್ತಾ, ಒಂದು ವೇಳೆ JDSಗೆ ಟಿಕೆಟ್ ಕೊಟ್ಟರೆ ಬಂಡಾಯ ನಿಲ್ತಾರಾ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇತ್ತು. HDK ಮೊನ್ನೆ ಭೇಟಿ ಮಾಡಿದರು. ಸುಮಲತಾ ಅವರ ಮನೆಗೆ ಹೋಗಿ ಸ್ವತಃ ಭೇಟಿಯಾದರು. ಆದರೆ ಸುಮಲತಾ ಸ್ಪಷ್ಟವಾಗಿ ಯಾವುದೇ ಉತ್ತರ ಕೊಟ್ಟಿಲ್ಲ. ನಾಳೆ ಮಂಡ್ಯದಲ್ಲಿಯೇ ನಿಲುವು ತಿಳಿಸುವ ಮಾತನ್ನಾಡಿದ್ದಾರೆ. ಈ ನಡುವೆ ಒಂದು ಪತ್ರವನ್ನು ಬರೆದಿದ್ದಾರೆ ಮಂಡ್ಯದ ಜನರಿಗೆ. ನಾನು ತೆಗೆದುಕೊಳ್ಳುವ ನಿರ್ಧಾರ ಯಾವ ರೀತಿಯಾಗಿರುತ್ತೆ, ನೀವೇನು ಬಯಸ್ತೀರೋ ಅದೇ ರೀತಿಯಾಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ಪತ್ರವನ್ನು ಕೂಡ ಅವರು ಬರೆದಿದ್ದಾರೆ. ನಾಳೆ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ ಅವರು. ಸುಮಲತಾ ಅವರ ನಿಗೂಢ ನಡೆ. ಸುಮಲತಾ ಇನ್ನೂ ಕೂಡ ಹೇಳಿಲ್ಲ, ಓಕೆ ನೀವು ಹಿಂಗಾಗಿದೆ, ನಾಳೆ ಏನು ನಿರ್ಧಾರ ಪ್ರಕಟ ಮಾಡ್ತಾರೆ ಅದಕ್ಕಿಂತ ಮೊದಲು ಇವತ್ತು ಒಂದು ಪತ್ರ ಬರೆದು 2019ರಲ್ಲಿ ಯಾಕೆ ಇದು ಇಷ್ಟು ದೊಡ್ಡ ಕಗ್ಗಂಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು. 2019ರಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಬಯಸಿದರು ಸುಮಲತಾ. ಕಾಂಗ್ರೆಸ್ ಕೊಡಲಿಲ್ಲ. ಯಾಕಂದರೆ ಅಲ್ಲಿ JDS ಮತ್ತು ಕಾಂಗ್ರೆಸ್ ನಡುವೆ ಒಪ್ಪಂದವಾಗಿತ್ತು. ಹಾಗಾಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದರು. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ HD ರೇವಣ್ಣ ಹೇಳಿದಂಥ ಹೇಳಿಕೆಯ ನಂತರ ಒಂದು ರೀತಿಯಲ್ಲಿ ಸಿಂಪತಿ ಕ್ರಿಯೇಟ್ ಆಯಿತು. ಅದು ಸ್ವಾಭಿಮಾನ ಅಂತ ಅಂದ್ಬಿಟ್ಟು ಅವರು ಕೂಡ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು. ಮೊದಲು HDK ಕಿಡಿಕಾರಿದ್ರು. ಯಾರ್ರೀ ಏನು ಚಾಲೆಂಜಿಂಗ್ ಸ್ಟಾರ್ ಇವರಿಗೆಲ್ಲ ಬೈದಿದ್ರು ಅವರು. ಆಮೇಲೆ ಮಗನ ಸೋಲಿನ ನಂತರ ಕಿಡಿಕಾರಿದ್ರು ಕುಮಾರಸ್ವಾಮಿ. ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ನೆಗೆಟಿವ್ ಆಗಿ ತಗೊಂಡಿದ್ರು. ಆದರೆ ಕಳೆದ 15 ದಿನಗಳಿಂದ ಕುಮಾರಸ್ವಾಮಿ ತುಂಬ ಸಾಫ್ಟ್ ಆಗಿದ್ದಾರೆ. ಅವರ ಅಕ್ಕ ಸುಮಲತಾ ನನ್ನ ಸಹೋದರಿ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಎಂತೆಂಥದ್ದಾಗಿಲ್ಲ ರಾಜಕಾರಣದಲ್ಲಿ, ಇದು ಕೇವಲ ರಾಜಕಾರಣಕ್ಕಾಗಿ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಅವರನ್ನು ಅವರು ತಾಯಿ ಸಮಾನರು ಅಂತ ಹೇಳಿದ್ದಾರೆ. ಹಾಗಂತ ಇವರ ಸಂಬಂಧಗಳು ತುಂಬ ಚೆನ್ನಾಗೇ ಇತ್ತು. ಅಭಿಷೇಕ್ ಅಂಬರೀಷ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಸಂಬಂಧ ಭಾಳ ಚೆನ್ನಾಗಿತ್ತು. ಆದರೆ ಯಾವಾಗ ಮಂಡ್ಯ ಲೋಕಸಭಾ ಚುನಾವಣೆ ಬಂತೋ ಅದಾದ ನಂತರ ಹಳಸಿತ್ತು. ಈಗ ಮತ್ತೆ ಸರಿಯಾಗುವಂಥ ಸಾಧ್ಯತೆ ಇದೆ. ಇನ್ನು ಸುಮಲತಾ ಅಂಬರೀಷ್ ಮುಂದಿನ ನಡೆ ಏನಾಗಬಹುದು? ಸುಮಲತಾ ಯಾರೂ ಊಹೆ ಮಾಡದ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ? ಯಾಕೆಂತಂದರೆ ಅವರಿಗೆ ಬೆಂಗಳೂರು ಉತ್ತರ ಮತ್ತು ಮೈಸೂರು ಟಿಕೆಟ್ ಕೊಡೋದಕ್ಕೆ BJP ರೆಡಿ ಇತ್ತು. ಅದನ್ನು ಸ್ವತಃ ಸುಮಲತಾ ಅವರೇ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಂಬಬೇಕಾಗುತ್ತೆ. ಅದನ್ನು ಬಿಟ್ಟು ತಾನೂ ಕ್ಷೇತ್ರದಲ್ಲಿ ನಿಲ್ಲದೆ ಯಾವುದೋ ರಾಜ್ಯಸಭೆ MP ಸೀಟ್ಗಾಗಿ ಸುಮಲತಾ ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಖಂಡಿತವಾಗಲೂ ಇದ್ದಾರೆ. ಆದರೆ ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಹೆಣ್ಣು ಮಗಳು ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ದರ್ಶನ್ ಅವರು ಕೂಡ ಇರ್ತಾರೆ, ಅಭಿಷೇಕ್ ಅಂಬರೀಷ್ ಅವರು ಕೂಡ ಇರ್ತಾರೆ. ಬೆಂಬಲಿಗರ ಇಚ್ಛೆಯಂತೆ ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನೂ ಕೂಡ ನೀಡದೆ ತಟಸ್ಥರಾಗಿರ್ತಾರಾ? ಸ್ಪರ್ಧೆನೂ ಮಾಡಲ್ಲ, ಕ್ಯಾಂಪೇನೂ ಮಾಡಲ್ಲ. ಅಥವಾ ಹೇಗೋ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಅಮಿತ್ ಶಾ ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮೈತ್ರಿ ಧರ್ಮ ಪಾಲಿಸಲು ಕುಮಾರಸ್ವಾಮಿ ಅವರನ್ನು ಬೆಂಬಲಿಸ್ತಾರಾ? ಹಾಗಿದ್ರೆ ಕುಮಾರಸ್ವಾಮಿ ಅವರಿಗೆ ವೋಟ್ ಕೊಡಿ ಅಂತೇಳಿ ವೋಟ್ ಕೇಳ್ತಾರಾ? 2019ರಲ್ಲಿ ಬಾಹ್ಯವಾಗಿ ಬೆಂಬಲ ನೀಡಿತ್ತು ಕಾಂಗ್ರೆಸ್, ಡೈರೆಕ್ಟಾಗಿ ಅಲ್ಲ ಇಂಡೈರೆಕ್ಟಾಗಿ. ಈಗ ಕಾಂಗ್ರೆಸ್ ಋಣ ತೀರಿಸಲು ಮುಂದಾಗ್ತಾರಾ? ನನಗೆ ಕಳೆದ ಬಾರಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ, ಈ ಬಾರಿ ಸ್ಟಾರ್ ಚಂದ್ರ ಅವರನ್ನು ಗೆಲ್ಲಿಸ್ತೀನಿ ಅಂತೇಳಿ ತಟಸ್ಥರಾಗ್ತಾರಾ? ಗೊತ್ತಿಲ್ಲ. ಅಥವಾ ಲೋಕಸಭಾ ಚುನಾವಣೆಯಿಂದಲೇ ಹಿಂದೆ ಸರಿಯಬಹುದು. ನಾನು ಯಾವುದೇ ಚುನಾವಣೆಯಲ್ಲೂ ಕೂಡ ಇಲ್ಲ, ನಾನಿಲ್ಲಿ ಸಂಸದೆ ಆಗಿದ್ದೆ, ನನಗೆ ಟಿಕೆಟ್ ಸಿಕ್ಕಿಲ್ಲ, ಆ ರೀತಿ ಆಗಬಹುದಾ? ಹೀಗಾಗಿ ಸುಮಲತಾದ ಪಕ್ಷಗಳಾದ ಕಾಂಗ್ರೆಸ್, RJD ಸೇರಿದಂತೆ ಹಲವು ಪಾರ್ಟಿಗಳ ಹಗರಣದ ಲೆಕ್ಕ ಕೊಟ್ಟಿದ್ದಾರೆ ಅಮಿತ್ ಶಾ. ಯಾವ ರೀತಿ ಲೆಕ್ಕ ಕೊಟ್ಟರು ಕೇಳಿಸ್ಕೊಳ್ಳಿ ಏನು ಹೇಳಿ. दूसरी ओर घमंडिया गठबंधन, इंडी अलायंस, ये भ्रष्टाचारियों का कुनबा। कांग्रेस शासन में 12 लाख करोड़ रुपए का घोटाला भ्रष्टाचार हुआ। 10 साल मनमोहन सोनिया की सरकार में 12 लाख करोड़ का भ्रष्टाचार हुआ। DK शिव कुमार जी को तो भ्रष्टाचार से परहेज ही नहीं। मगर मैं जानता हूं कर्नाटक की जनता भ्रष्टाचार को पसंद नहीं करती। ಇಂಥ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರಬೇಕು.
ಕಾಂಗ್ರೆಸ್ ಏನು ಮಾಡ್ತು, ಬಿ ಜೆ ಪಿ ಏನು ಮಾಡ್ತು, ಬೇರೆ ಪಕ್ಷಗಳೇನು ಮಾಡ್ತು, ಅಟ್ಲೀಸ್ಟ್ ಜನಸಾಮಾನ್ಯರಿಗೆ ಏನೇನು ತಪ್ಪುಗಳಾಗಿದೆ, ಏನೇನು ಸರಿ ತಪ್ಪುಗಳ ಅರಿವಾದರೂ ಆಗುತ್ತೆ. ಕಾಂಗ್ರೆಸ್ನ ಟೀಕೆಗೆ ಬಿ ಜೆ ಪಿಯ ನಾಯಕ ಅಮಿತ್ ಶಾ ಅವರು ಯಾವ ರೀತಿ ಟಾಂಗ್ ಕೊಟ್ಟರು ಅಂತಂದರೆ, ಕಲ್ಲಿದ್ದಲು ಹಗರಣ ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲ ಆಯ್ತು. ಎಷ್ಟು? 1.86 ಲಕ್ಷ ಕೋಟಿ, 1,86 ಕೋಟಿ, 1.86 ಲಕ್ಷ ಕೋಟಿ ಕಲ್ಲಿದ್ದಲು ಹಗರಣವಾಗಿದೆ. ಯಾರ ಕಾಲದಲ್ಲಿ? ನಿಮ್ಮ ಕಾಲದಲ್ಲಿ ಅಂತೇಳಿ ಟಾಂಟ್ ಕೊಟ್ಟಿದ್ದಾರೆ. ಕಾಮನ್ವೆಲ್ತ್ ಹಗರಣ ಉಂಟಾಯಿತು. ಕಾಮನ್ವೆಲ್ತ್ ಹಗರಣದಲ್ಲಿ ಸುರೇಶ್ ಖಲ್ಮಾಡಿ ಅವರು ಜೈಲಿಗೆ ಹೋಗಬೇಕಾಯ್ತು. 70,000 ಕೋಟಿ ಹಗರಣ ಯಾರ ಕಾಲದಲ್ಲಿ ಉಂಟಾಯಿತು? ನಿಮ್ಮ ಕಾಲದಲ್ಲಿ ಅಂಥೇಳಿ ಬಿ ಜೆ ಪಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದೆ. ಇನ್ನು UPA ಸರ್ಕಾರದ ಅವಧಿಯ ಕಾಲಘಟ್ಟದಲ್ಲಿ ನಡೆದಂಥ 2G ಹಗರಣ ರಾಜ, ಆ ಸಂದರ್ಭದಲ್ಲಿ 1.76 ಲಕ್ಷ ಕೋಟಿ ಲೂಟಿಯಾಗಿದೆ ಅಂಥೇಳಿ ಟಾಂಗ್ ಕೊಟ್ಟಿದೆ. ಇನ್ನು INX ಮೀಡಿಯಾ ಹಗರಣದಲ್ಲಿ 305 ಕೋಟಿ ಹಗರಣವಾಗಿದೆ ಅಂಥೇಳಿ ಚಿದಂಬರಂ ಅವರನ್ನು ಟಾರ್ಗೆಟ್ ಮಾಡಲಾಗಿದೆ. ಇನ್ನು ಏರ್ಸೆಲ್ ಹಗರಣ, ತಮಿಳುನಾಡಿನ ಏರ್ಸೆಲ್ ಹಗರಣದಲ್ಲೂ ಕೂಡ ಚಿದಂಬರಂ ಕೈವಾಡ ಇದೆ ಅನ್ನುವಂಥ ರೀತಿಯಲ್ಲಿ 749 ಕೋಟಿ ಹಗರಣವಾಗಿದೆ ಅಂಥೇಳಿ ಅವರನ್ನು ಟಾರ್ಗೆಟ್ ಮಾಡಿ ಟ್ವೀಟ್ ಮಾಡಲಾಗಿದೆ ಅಥವಾ ಹೇಳಿಕೆಯನ್ನು ಕೊಡಲಾಗಿದೆ. ಇನ್ನು ಭೂಮಿಗಾಗಿ ಕೆಲಸ ಹಗರಣ, ಇದರಲ್ಲಿ 200 ಕೋಟಿ ಲಾಲು ಪ್ರಸಾದ್ ಯಾದವ್ RJD ನಾಯಕರನ್ನು ಟಾರ್ಗೆಟ್ ಮಾಡಿ ಹೇಳಲಾಗಿದೆ. ಜಮ್ಮು ಕಾಶ್ಮೀರ ಕ್ರಿಕೆಟ್ ಹಗರಣದಲ್ಲಿ 113 ಕೋಟಿ ಹಗರಣವಾಗಿದೆ. ಇನ್ನು ಟೆಟ್ರಾ ಟ್ರಕ್ ಹಗರಣ 16 ಕೋಟಿ ರೂಪಾಯಿ, ಆಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣ 3,600 ಕೋಟಿ ರೂಪಾಯಿ ಹಗರಣ. ಹೀಗೆ 11 ವಿಚಾರಗಳನ್ನು ಕಾಂಗ್ರೆಸ್ BJP ವಿರುದ್ಧ ಟ್ವೀಟ್ ಮಾಡಿದರೆ INDA ಮೈತ್ರಿಕೂಟದ ನಾಯಕರನ್ನೆಲ್ಲ ಸೇರಿಸಿ ಅಮಿತ್ ಶಾ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಅಮಿತ್ ಶಾ ಅವರು ಬೆಳಗ್ಗೆ ನಿನ್ನೆ ರಾತ್ರಿ ಬಂದಿದ್ದರು, ಇವತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. 4-5 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ದೊಡ್ಡ ಚರ್ಚೆಗಳಾಯಿತು. ಆನಂತರ ರೋಡ್ ಶೋ ಮಾಡಿದರು. ಇನ್ನು ಅಮಿತ್ ಶಾ ಮಂಡ್ಯ ಸಂಸದೆ ಸುಮಲತಾ ಅವರಿಗೂ ಕರೆ ಮಾಡುವ ಸಾಧ್ಯತೆ ಇದೆಯಂತೆ. ಕ್ಷೇತ್ರದಲ್ಲಿ JDSಗೆ ಟಿಕೆಟ್ ನೀಡಿರುವುದರಿಂದ ಮುನಿಸಿಕೊಂಡಿರುವ ಸಂಸದೆ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ BJP ಮತ್ತು ಕಾಂಗ್ರೆಸ್ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಫೈಟ್ ಶುರುವಾಗಿದೆ. BJPಯ ಟ್ವೀಟಿಗೆ ಪ್ರತಿ ಟ್ವೀಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್, BJPಯ 11 ಭ್ರಷ್ಟರು, ಎಷ್ಟೆಷ್ಟೆಲ್ಲ ದೊಡ್ಡ ಭ್ರಷ್ಟರು ಯಾವ್ಯಾವ ಪಾರ್ಟಿಯಲ್ಲಿದ್ದರು ಅವರೆಲ್ಲ BJPಗೆ ಬಂದು ಹೆಂಗೆ ಕ್ಲೀನ್ ಆದರು ಅನ್ನೋದನ್ನು ತನ್ನ X ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದೆ. ಪ್ರಧಾನಿ ಮೋದಿ ಫೋಟೋವನ್ನು ಮಧ್ಯದಲ್ಲಿ ಹಾಕಿ ಅದರ ಸುತ್ತ 11 ಮುಖಂಡರ ಭಾವಚಿತ್ರ ಮತ್ತು ಹಗರಣದ ಮೊತ್ತವನ್ನು ಹಾಕಲಾಗಿದೆ. ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಬಿಜೆಪಿಯವರು 3 ವರ್ಷ 10 ತಿಂಗಳಿದ್ರು, 3 ವರ್ಷ 10 ತಿಂಗಳಿದ್ರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳಿದ್ರು. ಏನಾದ್ರು ಮಾಡಿದಾರ ಮೈಸೂರಿಗೆ? ಲೂಟಿ ಲೂಟಿ ಲೂಟಿ. ಮತ್ತೆ ಓಟ್ ಕೊಡ್ಬೇಕು ಅವ್ರಿಗೆ? ಏನು ಮಾಡದಿದ್ದವ್ರಿಗೆ ಓಟ್ ಕೊಡ್ತೀರಾ? ಎತ್ತಿಗೆ ಹುಲ್ಲಾಕ್ಬೇಕು ಬೇಡ, ಎತ್ತಿಗೆ ಹುಲ್ಲಾಕ್ಬೇಕು ಬೇಡ. ಕಾಂಗ್ರೆಸ್ ಯಾವ ರೀತಿ ಟ್ವೀಟ್ ಮಾಡಿದೆ ಅಂತಂದರೆ, ಒಬ್ಬೊಬ್ಬರ ಹೆಸರನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರ ಫೋಟೋ ಹಾಕಿ ಅದರ ಸುತ್ತಮುತ್ತ ಮೊದಲನೇದಾಗಿ ಜನಾರ್ದನ್ ರೆಡ್ಡಿ, ಇತ್ತೀಚೆಗಷ್ಟೇ BJPಯಲ್ಲಿ ತಮ್ಮ ಪಾರ್ಟಿಯನ್ನು ವಿಲೀನಗೊಳಿಸಿದ್ರು. ಜನಾರ್ದನ್ ರೆಡ್ಡಿ ಹಿಂದೆ BJPಯಲ್ಲಿದ್ದರು, MLC ಆಗಿದ್ದರು, ಅವರು ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದರು. ಜನಾರ್ದನ್ ರೆಡ್ಡಿ 35,000 ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಅವರ ಫೋಟೋವನ್ನು ಹಾಕಿದ್ದಾರೆ. ಆದರೆ ನಗೆ ಬರೋದು ಯಾವುದಪ್ಪ ಅಂತಂದರೆ, ಮೊನ್ನೆ ಅಷ್ಟೇ ನಡೆದಂಥ MLC ಚುನಾವಣೆಯಲ್ಲಿ, MP ಚುನಾವಣೆಯಲ್ಲಿ ಇದೇ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗಿದ್ದರು ಸಿದ್ದರಾಮಯ್ಯನವರು. ಅಂದರೆ ಅವ್ರ ಮನೆಗೆ ಹೋದ್ರು, ಇವ್ರ ಮನೆಗೆ ಬಂದರು, ಇವರಿಂದ ವೋಟ್ ಬೇಕು ಅಂತ ಕೇಳಿಕೊಂಡು ಅವರು ವೋಟ್ ಹಾಕಿದ್ರು ಕೂಡ. ಆ ನಂತರ ಅವರು ಪಕ್ಷವನ್ನು ವಿಲೀನಗೊಳಿಸಿದ್ರು. ಇದೀಗ ಅವರ ಮೇಲೆ ಆರೋಪವನ್ನು ಮಾಡಿದ್ದಾರೆ, 35,000 ಕೋಟಿ ಹಗರಣ ವಿಚಾರ. ಇನ್ನು ನಾರಾಯಣ್ ರಾಣೆ ಮಹಾರಾಷ್ಟ್ರದ ಪ್ರಭಾವಿ ನಾಯಕರು, ಅವರ ಭೂ ಹಗರಣವನ್ನು ತಮ್ಮ X ಖಾತೆಯಲ್ಲಿ ಹೇಳಿ, ನೋಡಿ 11 ಮಹಾನಾಯಕರು ಭ್ರಷ್ಟಾಚಾರದ ನಾಯಕರು ಅಂತೇಳಿ ಟಾಂಗ್ ಕೊಟ್ಟಿದೆ ಕಾಂಗ್ರೆಸ್. ಇನ್ನು ಅಸ್ಸಾಂನ ಹಿಮಂತ್ ಬಿಸ್ವಾ ಶರ್ಮಾ ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು, ನಂತರ BJPಗೆ ಹೋಗಿ ಮುಖ್ಯಮಂತ್ರಿಯಾಗಿ ನೇರ
ರಾಹುಲ್ ಗಾಂಧಿಯವರ ವಿರುದ್ಧ ಕಿಡಿಕಾರ್ತಾ ಇದ್ದರು. ಸೊ ಅವರ ಬಗ್ಗೆ ಶಾರದಾ ಚಿಟ್ ಫಂಡ್ ಸ್ಕ್ಯಾಮನ್ನು ನೆನಪಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ. ಇನ್ನು ಸುವೇಂದು ಅಧಿಕಾರಿ TMC ನಾಯಕ ಆಗಿದ್ದರು, ನಂತರ BJPಗೆ ಹೋಗ್ತಾರೆ. ಇವರು ಕೂಡ ಶಾರದಾ ಹಗರಣದಲ್ಲಿದ್ದರು ಅನ್ನುವಂಥ ಮಾತನ್ನು ನೆನಪಿಸುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವರು. ವ್ಯಾಪಂ ಹಗರಣದ ಬಗ್ಗೆ ಉಲ್ಲೇಖ ಮಾಡಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಇನ್ನು ಕರ್ನಾಟಕದ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಇದೆ ಕಾಂಗ್ರೆಸ್. ಪೇ CM ಹಗರಣದ ಬಗ್ಗೆ ಹೇಳಿತ್ತು, 40% ಹಗರಣದ ಬಗ್ಗೆ, ಅದನ್ನು ಕೂಡ ಮೆನ್ಷನ್ ಮಾಡಿದೆ ಕಾಂಗ್ರೆಸ್. ಇನ್ನು ಪ್ರಫುಲ್ ಪಟೇಲ್ NCP ನಾಯಕರಾಗಿದ್ದರು, ವಿಮಾನಯಾನ ಖಾತೆ ಸಚಿವರು ಕೂಡ ಆಗಿದ್ದರು, ನಂತರ BJPಯಲ್ಲಿ ಗುರುತಿಸ್ಕೊಳ್ತಿದ್ದಾರೆ. ಪ್ರಫುಲ್ ಪಟೇಲ್ ಏರ್ ಇಂಡಿಯಾ ಹಗರಣದ ಬಗ್ಗೆ, ಅಂದರೆ ಅವರು ವಿಮಾನಯಾನ ಖಾತೆ ಸಚಿವರಾಗಿದ್ದಾಗ ನಡೆದಂಥ ಹಗರಣವನ್ನು ಉಲ್ಲೇಖಿಸಿ ಮಾಡಿದ್ದಾರೆ. ಇನ್ನು ರಘುವರ್ ದಾಸ್ ಅವರ T-ಶರ್ಟ್ ಹಗರಣ, ಇನ್ನು ಹಸನ್ ಮುಷ್ರಿಫ್ ಅವರ 1.5 ಸಾವಿರ ಕೋಟಿ ಹಗರಣ, ಇವೆಲ್ಲ 11 ಜನರ ಹಗರಣವನ್ನು ತಮ್ಮ X ಖಾತೆಯಲ್ಲಿ ಹಾಕಿ BJPಗೆ ಏಟು ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದರೆ, ಇವರೆಲ್ಲರ ಏಟಿಗೆ ಎದಿರೇಟಾಗಿ ಅಮಿತ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ. ಅದೇನು, ಏನು ಟಕ್ಕರ್? ಕಾಂಗ್ರೆಸ್ನ ಆರೋಪಗಳಿಗೆ ಗೃಹ ಸಚಿವ ಅಮಿತ್ ಶಾ ಟಕ್ಕರ್ ಕೊಟ್ಟಿದ್ದಾರೆ.